ಸಿನಿಮಾದ ಈ ತಂಡದ ಜೊತೆ ಒಡನಾಟ? ಇವ್ರು ಬಂದು ನನಗೆ ಅಪ್ರೋಚ್ ಮಾಡುವಾಗ ಇವರ ಜೀವಾಳ ಬರೀ ಸಿನಿಮಾದ ಟೈಟಲ್ ಅಂತ ನಾನು ಅಂದ್ಕೊಂಡಿದ್ದೆ. ಯಾಕಂದರೆ ಅವರು ಪ್ರತಿ ಸರಿ ನನ್ನನ್ನು ಅಪ್ರೋಚ್ ಮಾಡುವಾಗ ಮೆಜೆಸ್ಟಿಕ್ ಟು ಅಂತಲೇ ಹೇಳಿ ನನ್ನನ್ನು ಅಪ್ರೋಚ್ ಮಾಡೋರು. ಮೆಜೆಸ್ಟಿಕ್ 2 ಅಂತ ಹೇಳಿ ಅಪ್ರೋಚ್ ಮಾಡೋರು. ಕೆಲವೊಂದು ಸರಿ ಏನಾಗುತ್ತೆ, ಈ ಶೀರ್ಷಿಕೆಗೋಸ್ಕರನೇ ಅದೇ ಒಂದು ಬಂಡವಾಳ ಜೀವಾಳ ಅಂತ ಅಂದ್ಕೊಂಡು ಅಪ್ರೋಚ್ ಮಾಡ್ತಾರ ಅನ್ನುವಂಥ ಒಂದು ಸಣ್ಣ ಅನುಮಾನ ನನ್ನಲ್ಲಿತ್ತು. ಅದಾದಮೇಲೆ ರಾಮು ಬಂದು ನನಗೆ ಕತೆ ಹೇಳಿದಾಗ ಬಹುಶಃ ಅದಕ್ಕೆ ಪೂರಕವಾಗಿರುವಂಥ ಒಂದು ಟೈಟಲ್ ಹುಡುಕಿದಾರೇನೋ ಅಂತ ನನಗೆ ಅನ್ನಿಸ್ತಾ ಇತ್ತು. ಅದರೊಳಗಡೆ ಸಾಕಷ್ಟು ಜೀವಾಳವಾಗಿರುವಂಥ, ಇವ್ರಿಗೆ ನಿಜವಾಗ್ಲೂ ಬಂಡವಾಳವಾಗಿರುವಂಥ ಹಲವಾರು ಸನ್ನಿವೇಶಗಳನ್ನು, ಕತೆಗಳನ್ನು ಇವರು ಹೆಣ್ಕೊಂಡಿದ್ರು. ಈ ಕಾಲಕ್ಕೆ ತುಂಬ ಪೂರಕವಾಗಿದೆ ಈ ಸಿನಿಮಾ ಅಂತ ನನಗೆ ಅನ್ನಿಸ್ತು. ಬಹಳ ಸಹಜವಾಗಿ ಎಲ್ಲ ಪಾತ್ರಗಳನ್ನು ಜೋಡಿಸ್ತಾ ಹೋಗಿದ್ದಾರೆ. ಆ ಕಾರಣಕ್ಕೆ ನಾನು ಈ ಸಿನಿಮಾದಲ್ಲಿದ್ದೀನಿ. ಜೊತೆಗೆ ರಾಮು ಅವ್ರನ್ನ ನಾನು ಯಾವ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದು ಪಾಯಿಂಟ್ ಮಾಡಿ ಹೇಳದೆ ಹೋದರೂ ಅವ್ರು ನನ್ನ ಜೊತೆ ಕೆಲಸ ಮಾಡಿರೋ ದಿನಗಳು ನನಗೆ ಗೊತ್ತು. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೇ ಇದ್ದರು. ಸಾಕಷ್ಟು ವರ್ಷಗಳ ಒಂದು ಅನುಭವ ಇರೋದರಿಂದ ಅವರು ಮೊದಲನೇ ಸಾರಿ ಸಿನಿಮಾದಲ್ಲಿ ಡೈರೆಕ್ಟ್ ಮಾಡುವಾಗ ಎಷ್ಟು ಜೀವ ಇಟ್ಟು ಕೆಲಸ ಮಾಡ್ತಾರೆ ಅನ್ನೋದು ನನಗೆ ಗೊತ್ತು. ಮೊದಲನೇ ಸಿನಿಮಾದಲ್ಲಿ ಯಾರಾದರೂ ಒಬ್ಬ ಡೈರೆಕ್ಟ್ರು ಕೆಲಸ ಮಾಡಬೇಕು ಅಂತ ಬಂದಾಗ ನನಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಮೊದಲನೇ ಸಿನಿಮಾಗೆ ಅವರು ಕಲ್ತಿರೋ ಎಲ್ಲ ವಿದ್ಯೆಯನ್ನು ನಾನು ಮೊದಲನೇ ಸಿನಿಮಾಗೆ ಹಾಕಬೇಕು ಅನ್ನುವಂಥ ಒಂದು ತುಡಿತ ಇರುತ್ತಲ್ಲ, ಆ ತುಡಿತದಲ್ಲಿ ನಾನೇನಾದರೂ ಕಲಿಯೋಕ್ಕೆ ಸಾಧ್ಯನಾ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.